ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನೋಡ್ರಿ ನಾವು ಬೆಳಗ್ಗಿನ 6ಕ್ಕೆ ಹೊಲಕ್ಕೆ ಬಂದವಿ. ಸೊಪ್ಪು ಕೊಯ್ಯೋದು ತಂಪತ್ನ್ಯಾಗ ಸೊಪ್ಪು ಹಾಕಿದ್ರೆ ಹುಳಗಳು ಬಿಸಿಲು ಬೀಳೋದ್ರಾಗ ಮೇಯ್ತೇವಂತಂದು ಇವತ್ತು ಆಳು ನಮ್ಮ ಜೊತೆಗೆ ಲಗುನ ಹೋಗೋಣ ಅಂದಿದ್ರು. ಲಗುನ ಬಂದವಿ ನೋಡ್ರಿ. ಬೆಳಗ್ಗೆ ಆಗಿದೆ. ಬೆಳಗ್ಗೆ ಹಾಕೋದ್ರಿಂದ ಸೊಪ್ಪು ಏನಾಗತ್ತೆ ಅಂದ್ರೆ ಮಧ್ಯಾಹ್ನ 12-1 ಗಂಟೆ ಅನ್ನೋದ್ರೊಳಗೆ ಎಲ್ಲ ಸೊಪ್ಪು ಖಾಲಿಯಾಗಿಬಿಡ್ತೈತೆ. ನಾವು ಸ್ವಲ್ಪ ಸೊಪ್ಪು ಹಾಕೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಏನಾಗತಿ, ಸೊಪ್ಪು ಗಾಳಿ ಅತಿ ಹೆಚ್ಚು ಗಾಳಿ ಬೀಸೋದ್ರಿಂದ ಲಘು ಬಾಡಿ ಹೋಗತಿ. ಈ ಟೈಮ್ನಾಗ ನೀರಿನ ಪ್ರಮಾಣ ಹೆಚ್ಚಾದ ಕಾರಣ ಸೊಪ್ಪಿನೊಳಗೆ ರಸ ಇರೋಂಗಿಲ್ಲ. ಆದ ಕಾರಣ ಏನು ಮಾಡ್ತೀವಿ, ಲಘು ಬೆಳಗ್ಗೆ ಸೊಪ್ಪು ಹಾಕೋದ್ರಿಂದ ಹುಳುಗಳಿಗೆ ಮೇಯಕ್ಕೆ ಅನುಕೂಲವಾದ ವಾತಾವರಣ ಇರ್ತೈತಿ. ಮಧ್ಯಾಹ್ನ ಸ್ವಲ್ಪ ಲೇಟಾಗಿ 10 ಗಂಟೆಗೆ ಸೊಪ್ಪು ಹಾಕೋದ್ರಿಂದ ಏನಾಗತಿ, 12-1 ಗಂಟೆ ಅನ್ನೋದ್ರಾಗ ಗಾಳಿ ಹೆಚ್ಚಾಗಿ ಬಿಸಿಲಿನ ವಾತಾವರಣದಿಂದ ಸೊಪ್ಪೆಲ್ಲ ಬಾಡಿ ಹೋಗತಿ. ನೋಡ್ರಿ, ನಾನು ನಮ್ಮ ಹುಡುಗ ಇವತ್ತು ಲಗುನ ಬಂದವಿ. ನಮ್ಮ 2 ಮಂದಿ, ನಮ್ಮ ಅಣ್ಣ ನಮ್ಮ ಮಾವ ಆಲ್ರೆಡಿ ಸೊಪ್ಪು ಕೊಯ್ಯೋಕೆ ಹೋಗ್ಯಾರ್ರಿ ಅವರು. ನಾವು ಸಣ್ಣ ಗಾಡಿ ತೊಗೊಂಡು ಹಿಂದ್ಗಡೆ ಈಗ ಬಂದ್ವಿ. ಒಳಗಡೆ ನಮ್ಮ ರೂಪ ಊರಿಗೆ ಹೋದ ಕಾರಣ ಅಷ್ಟು ಕುರಿಗಳನ್ನು ನೋಡೋರು ಯಾರಿಲ್ಲ. ಕೋಳಿನೂ ಬೀಳಿಗದವು, ಇವನ್ನೆಲ್ಲ ಹೊರಗೆ ಯಾರು ಬಿಟ್ಟಿಲ್ಲ, ಹಂಗೆ ಅದವು ನೋಡ್ರಿ. ತೆಗೆದು ಬಿಡ್ಲೇನ ಹೆಂಗೆ ಚಿವ್ ಅಂತಂದು ಹೊರಗೆ ಹೋಗ್ತವು. ಅವು ಯಾವಾಗ ತೆಗೆದೇವೆ ಏನೋ ಅಂತಂದು ಹೋಗಕ್ಕೆ ಬಡ್ದಾಡ್ತವು. ನೋಡ್ರಿ ಎಷ್ಟು ಚೆಂದ ಆಡ್ತಾವು. ಈಗ ಅದರ ತಾಯಿ ತನ್ನ ಮರಿಗಳನ್ನು ರಕ್ಷಣೆ ಮಾಡ್ಕೊಂಡು ಹೆಂಗೆ ಹೊರಗೆ ಹೋಗತ್ತೆ ನೋಡ್ರಿ. ಇವು ದೊಡ್ಡ ಕೋಳಿ ಅದ ನೋಡ್ರಿ, ಇವು ದೊಡ್ಡವು, ಇವು ತತ್ತಿ ಹಾಕೋ ಕೋಳಿವು. 1-2 ಹಾಕಲ್ರಿ, ಅದ್ರಾಗ ಒಂದು ಕೋಳಿ ಅಷ್ಟೇ ತತ್ತಿ ಹಾಕತಿ ನೋಡ್ರಿ. ಅದ ಹೌದು, ಇವೆಲ್ಲ ಬೆಳಗ್ಗೆನ ಇವು ಲಘು ಬಿಡಲಿಲ್ಲ ಅಂತಂದ್ರೆ ಬರೀ ಒದರಾಕ್ ಸ್ಟಾರ್ಟ್ ಮಾಡ್ತಾವೆ. ಬೆಳಗ್ಗೆ 4 ಗಂಟೆಯಿಂದನೇ ಕೂಗಕ್ಕೆ ಚಲೋ ಮಾಡ್ತಾವೆ. ಅಂದ್ರೆ ಬೆಳಕು ಹರಿತಂತಂದು ನಮಗೆ ಹೇಳ್ತಾವೆ, ಹೇಳ್ರಿ ಅಂತಂದು ಅಲಾರಾಮ್ ಇದ್ದಂಗೆ ರೀ ಒಂಥರ. ಅವು ಕುರಿಗಳನ್ನು ಅಷ್ಟು ಹೊರಗೆ ಕಟ್ಟಿದೆ. ಹೊರಗೆ ಕಟ್ಟಿ ಕುರಿಗಳ ಹಿಕ್ಕಿ ನಾವು ಅಷ್ಟು ಬುಟ್ಟಿಗೆ ತುಂಬಿ ಹೊರಗೆ ಚೆಲ್ಲಿದ್ರಾತಂತಂದು ಬುಟ್ಟಿಯಲ್ಲಿ ತುಂಬಿ ನೋಡ್ರಿ. ಮತ್ತು ನಮ್ಮ 2 ಎತ್ತನದವ್ರಿ, ಎತ್ತಿನ ಸಗಣಿ ಕಸನ ಹೊಡಿಬೇಕ್ರಿ. ನಾವು ಹೊರಗೆ ಕ್ಯಾಮ್ರಾ ಇರೋದ್ರಿಂದಾನೆ, ಈಗ ಜಳ ಇರೋದ್ರಿಂದಾನೆ ನಾವು ಹೊರಗೆ ಕಟ್ಟಿರ್ತೀವಿ. ನಮಗೆ ಯಾವುದೇ ಟೆನ್ಷನ್ ಇಲ್ಲ ಕ್ಯಾಮ್ರಾ ಇರೋದ್ರಿಂದ. ನೋಡ್ರಿ, ಅವನ್ನೆಲ್ಲ ಸಗಣಿ ಹಾಕಿ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾವೆ. ಅದಕ್ಕನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ರೇಷ್ಮೆ ಮನೆಗೆ ಬರೋದ್ರಾಗನ ಇಷ್ಟು ಹೊತ್ತಾತು ನೋಡ್ರಿ. ಇಲ್ಲಿ ಬರೋದ್ರಾಗನ ಈಗ ನೋಡ್ರಿ, ಮತ್ತೆ ರೇಷ್ಮೆ ಮನೆಗೆ ಬಂದೆ. ರೇಷ್ಮೆ ಮನೆಯಾಗ ಹುಳ ಎಲ್ಲ ಸೊಪ್ಪು ಮೇದವನ ಇಲ್ಲ ಕ್ಲೀನಾಗಿ ಅಂತಂದು ಬೆಡ್ ನೋಡಿದ್ರೆ ಆತಂತಂದು ಬಂದೆ. ಸ್ವಲ್ಪ ಸೈಜ್ ಪ್ರಮಾಣ ಕಡಿಮೆ ಐತಿ, ಯಾಕಂದ್ರೆ ಸೊಪ್ಪಿನಲ್ಲಿ ಯಾವುದೇ ರೀತಿ ಕ್ವಾಲಿಟಿ ಇಲ್ಲ. ಸೊಪ್ಪು ನೀರಿನ ಪ್ರಮಾಣ ಆಗಲೇ ಹೇಳ್ದಂಗೆ ನೀರಿನ ಪ್ರಮಾಣ ಹೆಚ್ಚಿಗೆ ಆಗಿದ್ದಕ್ಕೆ ಏನಾಗೈತೆ ಅಂತಂದ್ರೆ ಸೊಪ್ಪಿನ ರಸ ಇಲ್ಲ. ಅದಕ್ಕೆ ನಿಧಾನ ಸೈಜ್ ಬರಾಕತ್ತೈತಿ. ಅಷ್ಟೇನು ತೀರ ಏನು ಕಡಿಮೆ ಸೈಜ್ ಏನಿಲ್ಲ ನೋಡ್ರಿ. ಹಿಂಗೈತೆ ನೋಡ್ರಿ. ಎಲ್ಲ ಬೆಡ್ ಒಂದು ಎಲೆನೂ ಇಲ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡತಿ. ಹಂಗೆ ಮತ್ತು 2 ಕುರಿ ಮರಿನ ಸಾಕಿವೆ ನೋಡ್ರಿ. ನಾವು 2 ಕುರಿ ಅದಾವಲ್ಲ, ಹೊಲ್ದಾಗ ಅಡ್ಡಾಡಿ ಮೇಯಕಂದ್ರೆ ಬಲು ಬೇಸರ ಹಾಕೋರಿ ಇವಕ್ಕೆ. ಆ ಮನೆ ಮುಂದೆ ಹೊಟ್ಟಿನ ಕಡ್ಡಿ ಇರ್ತೈತಲ್ಲ, ಅಷ್ಟು ಹೊಟ್ಟಿನ ಕಡ್ಡಿನೇ ತಿಂತಾವು. ಇವತ್ತು ಯಾಕೆ ಬೆಳಗ್ಗೆ ಹೊಲ್ದಾಗ ಬಂದು ಮೇಯಕತ್ತಾವ ಇವು. ಇವನು ಹೊಲದಿಂದ ಸ್ವಲ್ಪ ದೂರ ಮುಂದೆ, ಮನೆಯಿಂದ ಶೆಡ್ನಿಂದ ಮುಂದೆ ದೂರನ ಇವನ್ನ ಬಿಟ್ಟರೆ ಮೇಯ್ತೇವು. ಇಲ್ಲ ಅಂತಂದ್ರೆ ಬರೀ ಹೊಟ್ಟೆ ತಿಂತಾವ್ರಿ ಇವು. ಈ ಸೊಪ್ಪು ಐತಲ್ಲ ಹಿಂದ್ಗಡೆ ಕಾಣೋದೆಲ್ಲ, ಈ ಸೊಪ್ಪು ಇನ್ನೂ 2 ಮೇವು ಅಷ್ಟು ಆಗ್ಬೋದ್ರಿ. ಇದು ಇನ್ನು 2 ಮೇವಿಗೆ ಶಾಂಪಲ್ ಕಾಣ್ಬೋದು ಅನ್ಸೈತಿ. ಆದರೆ ಏನು ಮಾಡ್ತಾವನ್ನ ನೋಡ್ಬೇಕ್ರಿ. ಇವೆಲ್ಲ ಸೊಪ್ಪು ಕೊಯ್ಯೋದಾದ್ಮೇಲೆ ಬೆಳಗ್ಗೆ ಮಧ್ಯಾಹ್ನದಿಂದ ಜಟ್ ಹಚ್ಚಿ ರೆಡಿ ಇಡಬೇಕು. ಯಾಕಂದ್ರೆ ರಾತ್ರಿ ಕರೆಂಟ್ 9ಕ್ಕೆ ಬರ್ತೈತಿ, ಬೆಳಗ್ಗೆ 4 ತನಕ ಇರ್ತೈತಿ. ಅಂತೂ ನಾವು ಕಡೆಗೆ ಸೊಪ್ಪನ್ನ ಕೊಯ್ಯೋದಂಕರು ಮುಗಿಸಿದ್ವಿ ರೀ. ಕಡೆಗೆ ಇದೊಂದು ಸಾಲು ಕೊಯ್ದ್ರೆ ಸೊಪ್ಪು ಸಾಲ್ತೈತಿ, ನಮಗೆ ಯಾವುದೇ ಸಾಲ್ಟೇಜ್ ಆಗಂಗಿಲ್ಲ ಅನ್ಸೈತಿ. ರೇಷ್ಮೆ ಮನ್ಯಾಗ ಹಿಂಗೆ ಹೂಜಿ ಮನೆ ಮಾಡಿದ್ರೆ ಸೊಪ್ಪನ್ನು ಸ್ಟಾಕ್ ಹಾಕೋಬೋದು. ಹಿಂಗೆ ಸ್ಟಾಕ್ ಹಾಕೊಂಡವ್ರಿ ನಾವು. ಈಗೆಲ್ಲ ಸೊಪ್ಪು ಖಾಲಿಯಾಗಿ ಹುಳ ಎಲ್ಲ ಮೇಲುಗಡೆನ ಬರೀ ಹುಳನ ಕಾಣಾಕತ್ತವು ನೋಡ್ರಿ. ಇವಕ್ಕೆ ಈಗ ಸೊಪ್ಪು ಹಾಕ್ಬೇಕು. ಮೇಲುಗಡೆ ಇವು 2 ರ್ಯಾಕಿಗೆ ಸೊಪ್ಪು ಹಾಕೊಂತೀನಿ. ಕೆಳಗಡೆ ಅವರು ನಮ್ಮ ಅಣ್ಣಾರ ಸೊಪ್ಪು ಅವ್ರು ಹಾಕೊತಾರೆ. ಕೆಳಗಡೆ 6 ರ್ಯಾಕ್ ಅವ್ರು ಹಾಕೊತಾರೆ. ಮೇಲುಗಡೆದು 2 ರ್ಯಾಕ್ ನಾನು ಸೊಪ್ಪು ಹಾಕಿರ್ತೀನಿ. ಕೊನೆಯದಾಗಿ ನಾನು ಏನು ಹೇಳ್ಬೇಕಪ್ಪ ಅಂತಂದ್ರೆ, ರೈತರು ಯಾವುದೇ ಬೆಳೆ ಆಯ್ತು, ನಾವು ಸೊಪ್ಪನ್ನ ಬಹಳ ಕ್ವಾಲಿಟಿಯಿಂದ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಮತ್ತು ಹುಳನೂ ಹೆಲ್ದಿಯಾಗಿ ಗೂಡು ಕಟ್ತಾವು. ಈಗ ನೋಡ್ರಿ, ಈ ವಾತಾವರಣ ಹೆಂಗೈತಪ್ಪ ಅಂತಂದ್ರೆ ಸೊಪ್ಪೆಲ್ಲ ನೋಡೋಕೆ ಚೆಂದ ಕಾಣ್ತೈತಿ. ಆದ್ರೆ ವಾತಾವರಣದ ಗಾಳಿ, ಒಣ ಗಾಳಿ ಮತ್ತು ಬಿಸಿಲಿನಿಂದ
ಮಧ್ಯಾಹ್ನ ಸೊಪ್ಪು ಬಾಡ್ತಪ್ಪ ಅಂತಂದ್ರೆ ಹುಳ ಮೇಯೋದಂಕರ ಆಗಂಗಿಲ್ಲ. ಹೀಗಾಗಿ ಬೆಳೆ ಲಾಸ್ ಆಗೋ ಚಾನ್ಸ್ ಭಾಳ ಇರ್ತೈತಿ. ನಾವು ಏನು ಮಾಡ್ಬೇಕಪ್ಪ ಈ ಟೈಮ್ನ್ಯಾಗ ಬೇಸಿಗೆಯಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಬೆಳಗ್ಗಿನ ಲಘು 6ಕ್ಕೆ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದಷ್ಟು ಬೆಳೆ ಚೆನ್ನಾಗಿ ಬರ್ತೈತಿ. ಇಲ್ಲ ಅಂತಂದ್ರೆ ಒಣ ಸೊಪ್ಪು ತಿಂದು ಹುಳ ಹಾಲು ರೋಗಕ್ಕೆ ತುತ್ತಾಕತಿ. ಇಲ್ಲಾಂತಂದ್ರೆ ಒಂದೊಂದು ಬೆಡ್ನ್ಯಾಗ ವೀಕ್ನೆಸ್ ಆಗಿ ಸಾಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಗಮನ ಕೊಡ್ಬೇಕು ಈ ಟೈಮ್ನ್ಯಾಗ ರೈತರು. ಮತ್ತು ನಮಗಂತೂ ಈ ಬೆಳೆ ಮಾತ್ರ ಭಾಳ ಬೇಸರ ಆಗೈತೆ ನೋಡ್ರಿ ಮೇಯ್ಸಕ್ಕೆ. ಈ ಬೆಳೆಗಿಂತ ಮತ್ತೆ ಯಾವ ಬೆಳೆನೂ ಇಷ್ಟು ಬೇಸರ ಆಗಿದ್ದಿಲ್ಲ. ರಾತ್ರಿ 9 ಕರೆಂಟ್ ಬರೋ ಕಾರಣದಿಂದ ನಾನು ಅದಕ್ಕೆ ಸ್ವಲ್ಪ ಜಟ್ಟು ಜೋಡಿಸ್ಬಂದು ಜಟ್ಟನ್ನ ಸಾಮಾನ್ಯವಾಗಿ ಹೊತ್ಕೊಂಡು ಹೋಗಿ ಇಟ್ಟು ಟೋಟಲ್ 14 ಜಟ್ಟನ್ನ ಜೋಡಿಸಿ ಬಂದ್ವಿ. ಸ್ವಲ್ಪ ಹೊಲ ಹೊಡೆದಿತ್ತು, ಹೋಗಿ ಹೊಲ ಹೊಡೆದ್ರೆ ಆತಂತಂದು ಗಾಡಿ ಕಡೆ ಬಂದೆ. ನೋಡ್ರಿ ನಮ್ಮ ಗಾಡಿ ಮ್ಯಾಸಿ ಪರ್ಜ್ಯೂಸನ್ ಅಂತಂದು 1035. ಇದು ತೊಗೊಂಡು 5 ವರ್ಷ ಆತ್ರಿ. ಇದು ಗಾಡಿ ಹಂಗೈತೆ ನೋಡ್ರಿ. ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿರಿ. ಗಾಡಿ ಜೋಡಿಸ್ಕೊಂಡು ಬಡ ಹೋದ್ರಿ ನಾನು. ಓಕೆ, ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ರೇಷ್ಮೆ ಬೆಳೆಗಾರರಿಗೆ ವಿಶೇಷವಾಗಿ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾವುದಪ್ಪ ಅಂದ್ರೆ ಪ್ರೋಗ್ರಾಮ್ ಕೃಷಿ ಲೈಫ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್ ಆಫ್ ಯು.